ಕಳೆದ ಒಂದು 20-25 ವರ್ಷಗಳಿಂದೀಚೆಗೆ ತುಂಬ ಜನಪ್ರಿಯವಾಗಿರುವಂತಹ ಮತ್ತು ಅಷ್ಟೇ ವೇಗವಾಗಿ ತನ್ನ ಸಂತತಿಯನ್ನು ಕೂಡ ವೃದ್ಧಿ ಮಾಡಿಕೊಂಡಿರುವಂತಹ ಮರ ಅಂದರೆ ನೀವಿಲ್ಲಿ ನೋಡ್ತಿದ್ದೀರಲ್ಲ ಇದರ ಹಣ್ಣಿನಲ್ಲಿ ಗಸಗಸೆ ಥರದ, ನಾವು ಸಾಂಬಾರಿಗೆ ಬಳಸ್ತೀವಲ್ಲ ಗಸಗಸೆ, ಆ ಗಸಗಸೆ ಥರದ ಬೀಜ ಇರೋದ್ರಿಂದ ಇದನ್ನು ಆಡು ಭಾಷೆಯಲ್ಲಿ ಗಸಗಸೆ ಮರ ಅಂತಲೇ ಕರೀತಾರೆ. ಇಂಗ್ಲೀಷ್ನಲ್ಲಿ ಈ ಮರವನ್ನು ಸಿಂಗಾಪುರ ಚೆರಿ ಅಥವಾ ಜಪಾನೀಸ್ ಚೆರಿ ಅಂತಾರೆ. ಇದರ ವೈಜ್ಞಾನಿಕ ಹೆಸರು ಮುಂಟೀಜಿಯಾ ಕ್ಯಾಲಬುರಾ ಅಂತ. ಇದು ಮೂಲತಃ ಭಾರತೀಯ ಸಸ್ಯ ಅಲ್ಲ, ದಕ್ಷಿಣ ಅಮೆರಿಕದಿಂದ ಇಲ್ಲಿಗೆ ವಲಸೆ ಬಂದು ಭಾರತದಲ್ಲಿ ಈಗ ತುಂಬ ಜನಪ್ರಿಯ ಆಗ್ತಾ ಇದೆ. ಈ ಮಧ್ಯಮ ಗಾತ್ರದ ಮರ ತನ್ನ ರೆಂಬೆ ಕೊಂಬೆಗಳನ್ನು ಎಲ್ಲ ದಿಕ್ಕಿನಲ್ಲೂ ಹರಡಿಕೊಂಡು ಬೆಳೆಯೋದ್ರಿಂದ ಒಳ್ಳೆಯ ನೆರಳನ್ನು ಕೊಡುತ್ತದೆ. ಇದು ಕೂಡ ಈ ಮರದ ಜನಪ್ರಿಯತೆಗೆ ಕಾರಣ ಆಗಿದೆ. ಇದರ ರೆಂಬೆ ಕೊಂಬೆಗಳು ಸುತ್ತಲೂ ಹರಡಿಕೊಂಡು ಬೆಳೆದು ಒಳ್ಳೆಯ ನೆರಳು ಕೊಡೋದ್ರಿಂದ ಒಳ್ಳೆಯ ಛತ್ರಿ ರೀತಿ ಕಾರಣದಿಂದ ಕೆಲವರು ಇದನ್ನು ಛತ್ರಿ ಮರ ಅಂತಲೂ ಕೂಡ ಕರೀತಾರೆ. ಇದರ ಹಣ್ಣು ಕೆಂಪು ಬಣ್ಣದ್ದಾಗಿರುತ್ತೆ. ಇದರದೇ ಪ್ರಭೇದದ ಇನ್ನೊಂದು ಮರ ಹಳದಿ ಹಣ್ಣನ್ನು ಕೂಡ ಬಿಡ್ತದೆ ಅಂತೇಳಿ ಹೇಳ್ತಾರೆ. ಇದರ ಹಣ್ಣು ತುಂಬ ರುಚಿಯಾಗಿರೋದ್ರಿಂದ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಇದರ ಹಣ್ಣಿನಲ್ಲಿ ಎಣಿಸಲಿಕ್ಕೆ ಸಾಧ್ಯವಾಗದಷ್ಟು ಅಸಂಖ್ಯ ಗಸಗಸೆ ಥರದ ಬೀಜಗಳು ಇರ್ತವೆ. ಇದರ ಹಣ್ಣು ಬರೀ ಮಕ್ಕಳಿಗಷ್ಟೇ ಅಲ್ಲದೆ ಹಕ್ಕಿ ಪಕ್ಷಿಗಳಿಗೆ, ಅಳಿಲುಗಳಿಗೆ, ಬಾವಲಿಗಳಿಗೆ ಒಳ್ಳೆಯ ಆಹಾರ. ಇದರಲ್ಲಿ ಕೋಗಿಲೆ ಕೂತು ಹಣ್ಣನ್ನು ತಿಂತ ಕೂಗೋದ್ರಿಂದ ಇದನ್ನು ಕೆಲವು ಕಡೆ ಕೋಗಿಲೆ ಮರ ಅಂತಲೂ ಕೂಡ ಕರೀತಾರೆ. ಹಕ್ಕಿ ಪಕ್ಷಿಗಳು ಈ ಹಣ್ಣನ್ನು ಇಷ್ಟಪಟ್ಟು ತಿಂದು ತಮ್ಮ ಹಿಕ್ಕೆಯಲ್ಲಿ ಅದನ್ನು ಬೀಜವನ್ನು ವಿಸರ್ಜನೆ ಮಾಡೋದರಿಂದ ಈ ಗಿಡ ನೈಸರ್ಗಿಕವಾಗಿಯೇ ಈಗ ಎಲ್ಲ ಕಡೆ ಕೂಡ ಬೆಳೀತಾ ಇದೆ. ಇತ್ತೀಚೆಗೆ ರೈತರು ಕೂಡ ತಮ್ಮ ಮನೆಗಳ ಮುಂದೆ, ಹೊಲಗಳ ಬದುಗಳಲ್ಲಿ ನೆರಳಿಗಾಗಿ ಈ ಗಿಡವನ್ನು ಬೆಳೆಸ್ತಾ ಇದ್ದಾರೆ. ಹಾಗೆ ನಗರಗಳಲ್ಲಿ ಕೂಡ ಅಂಗಡಿಗಳ ಮುಂದೆ ಈ ಅರಣ್ಯ ಇಲಾಖೆಯರು ರಸ್ತೆಗಳಲ್ಲಿ ನೆಟ್ಟು ಹೋದ ಮರವನ್ನು ಅಂಗಡಿಯ ಮಾಲೀಕರು ವಿಶೇಷ ಕಾಳಜಿಯನ್ನು ವಹಿಸಿ ಬೆಳೆಸ್ತಾರೆ. ಬಹಳ ಮುಖ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಇಲಾಖೆ ರಸ್ತೆ ಬದಿ ನೆಡುವಂತಹ ಮರಗಳಿಗೆ ಈ ಗಸಗಸೆ ಗಿಡವನ್ನೇ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಯಾಕಪ್ಪ ಈ ಗಿಡವನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅಂದರೆ ಈ ಗಿಡ ಭಾಳ ವೇಗವಾಗಿ ಬೆಳೀತದೆ ಮತ್ತು ಸುತ್ತ ಕೊಂಬೆ ರೆಂಬೆಗಳನ್ನು ಹರಡಿಕೊಂಡು ನೆರಳನ್ನು ಕೊಡ್ತದೆ. ಹೀಗಾಗಿ ಅರಣ್ಯ ಇಲಾಖೆ ಕೂಡ ತುಂಬ ಹೆಚ್ಚು ಮರಗಳನ್ನು ನೆಡ್ತಾ ಇದೆ. ಹೀಗಾಗಿ ಈ ರಸ್ತೆ ಬದಿಗಳಲ್ಲಿರುವ ಈ ಮರದ ನೆರಳಿನಲ್ಲಿ ದನ, ಕರು ಮತ್ತು ಆಡು, ಕುರಿ ಕೂಡ ಹೆಚ್ಚು ವಿಶ್ರಮಿಸ್ತಾ ಇರ್ತವೆ. ಹಾಗೆ ಈ ನಮ್ಮ ವಾಹನ ಚಾಲಕರು ತಮ್ಮ ವಾಹನಗಳನ್ನು ನೆರಳಲ್ಲಿ ನಿಲ್ಲಿಸಲಿಕ್ಕೆ ಈ ಮರಗಳನ್ನೇ ಹುಡುಕ್ತಿರ್ತಾರೆ. ಈ ಗಸಗಸೆ ಮರ ಉತ್ತಮ ನೆರಳು ಮತ್ತು ಹಕ್ಕಿ ಪಕ್ಷಿಗಳಿಗೆ ಅದರ ಹಣ್ಣಿನಿಂದ ಭಾಳ ಜನಪ್ರಿಯವಾಗಿದೆ ಅಷ್ಟೇ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಆದರೆ ಈ ಗಿಡದಲ್ಲಿ ಔಷಧೀಯ ಗುಣಗಳು ಕೂಡ ಇದ್ದಾವೆ ಅಂತೇಳಿ ನನಗೆ ಇತ್ತೀಚೆಗೆ ತಿಳಿಯಿತು. ಈ ಗಿಡವನ್ನು ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಏನಿದೆ ಮಾಹಿತಿ ಅಂತ ಜಾಲಾಡಿದಾಗ ಇದರ ಅನೇಕ ಔಷಧೀಯ ಗುಣಗಳು ನನಗೆ ತಿಳಿದು ಬಂದಿದ್ದಾವೆ. ಹೆಚ್ಚು ಶುಗರ್ ಇರೋ ಅಂಥವರು ಇದರ ಹಣ್ಣನ್ನು ತಿಂದರೆ ಅವರ ದೇಹದ ಸಕ್ಕರೆ ಅಂಶ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲದೆ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಶೀತ, ಜ್ವರಕ್ಕೆ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತದೆ. ಇದರ ಎಲೆಯಲ್ಲಿ ನೈಟ್ರಿಕ್ ಆಸಿಡ್ಡು ಹೆಚ್ಚು ಇದ್ದು ಇದರ ಎಲೆಯ ಕಷಾಯ ಸೇವನೆ ಮಾಡೋದ್ರಿಂದ BP ಕಡಿಮೆ ಆಗ್ತದೆ ಅಂತಲೂ ಕೂಡ ಹೇಳ್ತಾರೆ. ಮನುಷ್ಯನ ಮೂಳೆ, ಮಾಂಸಖಂಡಗಳಿಗೆ ಅತ್ಯಂತ ಅಗತ್ಯವಾದಂತಹ ಪ್ರೋಟೀನು, ಕ್ಯಾಲ್ಸಿಯಮ್ಮು, ರಂಜಕ, ವಿಟಮಿನ್ B ಈ ಹಣ್ಣಿನಲ್ಲಿ ಹೆಚ್ಚಾಗಿ ಇರ್ತದೆ ಅಂತಲೂ ಕೂಡ ಹೇಳ್ತಾರೆ. ಇದರ ಎಲೆಯಿಂದ ಚಹಾ ಮಾಡ್ಕೊಂಡು ಕುಡಿದ್ರೆ ನಿದ್ರೆ ತುಂಬ ಚೆನ್ನಾಗಿ ಬರ್ತದೆ ಅಂತ ಕೂಡ ಮಾಹಿತಿ ಇದೆ. ಈ ಹಣ್ಣು ಸಿಹಿ ಇರೋದರಿಂದ ಮತ್ತು ಈ ಹಣ್ಣನ್ನು ಸಕ್ಕರೆ ಕಾಯಿಲೆ ತಿಂದರೆ ಒಳ್ಳೆಯದು ಅಂತ ಹೇಳೋದ್ರಿಂದ ಕೆಲವು ಕಡೆ ಇದನ್ನು ಸಕ್ಕರೆ ಹಣ್ಣು ಅಂತಲೂ ಕೂಡ ಕರೀತಾರೆ. ಅಂದ ಹಾಗೆ ಈ ಮರದ ರೆಂಬೆ ಕೊಂಬೆಗಳು ಅಷ್ಟು ಗಟ್ಟಿಮುಟ್ಟಾಗಿರೋದಿಲ್ಲ. ಹೀಗಾಗಿ ಮಕ್ಕಳು ಇದರ ಹಣ್ಣು ತಿನ್ನಲಿಕ್ಕೆ ಮರವನ್ನು ಹತ್ತಿದಾಗ ರೆಂಬೆ ಮುರಿದು ಕೆಳಗೆ ಬೀಳುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಇದರ ಎಲೆಗಳಲ್ಲಿ ಸಣ್ಣ ರೋಮದಂತಹ ಭಾಗಗಳು ಹೆಚ್ಚಿರ್ತವೆ. ಹೀಗಾಗಿ ಈ ರಸ್ತೆ ಬದಿಯಲ್ಲಿರುವ ಮರಕ್ಕೆ ಈ ರಸ್ತೆಯ ಧೂಳು ಎಲ್ಲ ಕೂತು ಆ ಎಲೆಗಳ ಮೇಲೆ ಕೂತಿರ್ತದೆ. ಹೀಗಾಗಿ ಈ ರಸ್ತೆ ಬದಿಯ ಮರ ತುಂಬ ಕೊಳಕಾಗಿ ಕೂಡ ಕಾಣೋದುಂಟು. ಆದರೆ ಧೂಳಿನ ರಸ್ತೆಗಳನ್ನು ಬಿಟ್ಟು ಬೇರೆ ಕಡೆ ಇರುವಂತಹ ಮರ ಸದಾ ಹಚ್ಚ ಹಸಿರಾಗಿದ್ದು ಛತ್ರಿ ಥರ ಹರಡಿಕೊಂಡಿರೋದ್ರಿಂದ ಇದು ಒಂದು ಅಲಂಕಾರಿಕ ಸಸ್ಯವಾಗಿ ಕೂಡ ನಮಗೆ ಕಾಣ್ತದೆ. ಈ ಗಿಡದ ಬಗ್ಗೆ ತಿಳಿಸಿದ ಮಾಹಿತಿನಲ್ಲಿ ಒಂದಿಷ್ಟಾದರೂ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಿಡದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವರು ಕೂಡ ನೋಡಲಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.